ಟ್ಯುಟೋರಿಯಲ್. ಸೊ ಇವತ್ತು ನಾನು ಬಂದುಬಿಟ್ಟು ನಿಮಗೆ ಯಾವ ಎಸ್ ಟಿ ಪಿ ಯಾವ ಥರ ಟೆಕ್ನಾಲಜಿ ಡಿಫ್ರೆಂಟ್ ಟೈಪ್ ಆಫ್ ಟೆಕ್ನಾಲಜೀಸ್ ಹೇಳ್ಕೊಡ್ತೀನಿ. ಸೊ ನಮ್ಮ ಎಸ್ ಟಿ ಪಿ ಅಂದರೆ ಏನು, ಎಸ್ ಟಿ ಪಿ ಏನಕ್ಕೆ ಬೇಕು, ಎಸ್ ಟಿ ಪಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ಇವತ್ತು ಕನ್ನಡದಲ್ಲೇ. ಸೊ ಫಸ್ಟ್ ಸ್ಟಾರ್ಟ್ ಬಂದುಬಿಟ್ಟು ನಾನು ನಿಮಗೆ ಟೋಟಲ್ ಟೈಪ್ ಆಫ್ ಎಸ್ ಟಿ ಪಿಸ್ ಅಂತ ಹೇಳ್ಬಿಡ್ತೀನಿ. ಒನ್ ಬೈ ಒನ್ ಟೂ ಟೈಪ್ ಆಫ್ ಎಸ್ ಟಿ ಪಿ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಎಸ್ ಬಿ ಆರ್ ಸಿಸ್ಟಮ್, ಸೊ ಸೀಕ್ವೆನ್ಸ್ ಬ್ಯಾಚ್ ರಿಯಾಕ್ಟರ್ ಸಿಸ್ಟಮ್ ಅಂತ. ಸೊ ಹೆಸರಲ್ಲೇ ಇದೆ, ಸೀಕ್ವೆನ್ಸ್ 1 by 1 ಬ್ಯಾಚಲ್ಲಿ ಮಾಡೋದೆ, ಅದು ಸೀಕ್ವೆನ್ಸ್ ಬ್ಯಾಚ್ ರಿಯಾಕ್ಷನ್. ಇನ್ನೊಂದು ಬಂದುಬಿಟ್ಟು ಎಮ್ ಬಿ ಬಿ ಆರ್ ಅಂತ, ಸೊ ಇದು ಸೆಕೆಂಡು. ಆ್ಯಂಡ್ ಒನ್ ಮೋರ್ ಇಸ್ ಎಮ್ ಬಿ ಆರ್ ಇಸ್ ಹೈಲಿ ಕಾಸ್ಟೆಡ್ ಆ್ಯಂಡ್ ಸ್ಪೇಸಿಸಲ್ ರಿಕ್ವೈರ್ಮೆಂಟ್ ಇಸ್ ಟೂ ಲೆಸ್ ಫಾರ್ ಎಮ್ ಬಿ ಆರ್ ಪ್ರಾಜೆಕ್ಟ್. ಸೊ ಇನ್ನೊಂದು ಬಂದುಬಿಟ್ಟು ಎಕ್ಸ್ಟೆಂಡೆಡ್ ಏರಿಯೇಷನ್. ಓಕೆ, ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಟೆಕ್ನಾಲಜೀಸ್ ಇದೆ. ಸೊ ಒಂದು ಇವಾಗ ಜಾಸ್ತಿ ಎಲ್ಲರೂ ಯೂಸ್ ಮಾಡ್ತಾ ಇರೋದು ಎಸ್ ಬಿ ಆರು, ಮತ್ತು ಇನ್ನೊಂದು ಬಂದುಬಿಟ್ಟಿದೆ ಅದು ಬಯೋಹೈಬ್ರಿಡ್ ಟೆಕ್ನಾಲಜಿ. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಬಯೋಹೈಬ್ರಿಡ್ ಅಂದರೆ ಏನು, ಇದಕ್ಕೆ ಇನ್ನೊಂದು ಹೆಸರು ಆರ್ಬಿಟ್ ಕೂಡ ಅಂತ ಕರೀತಾರೆ. ಸೊ ವಾಟ್ ಇಸ್ ಬಯೋಹೈಬ್ರಿಡ್ ಅಂತಂದರೆ ಏನೂ ಇಲ್ಲ, ಬಯೋ ಪ್ಲಸ್ ಹೈಬ್ರಿಡ್ ಅಂದರೆ ಏನು, ಮಿಕ್ಸು, ಎರಡು ತಳಿಗಳನ್ನು ಮಿಕ್ಸ್ ಮಾಡೋದೇ ಹೈಬ್ರಿಡ್. ಸೊ ಏರೋಬಿಕ್ ಪ್ಲಸ್ ಎನರೋಬಿಕ್ ಈಸ್ ಕಾಲ್ಡ್ ಹೈಬ್ರಿಡ್. ಸೊ ಬಯೋ ಹೈಬ್ರಿಡ್ ಅಂತ ಕರಿತೀವಿ. ಹೈಬ್ರಿಡ್ ಮೀನ್ಸ್ ಬಯೋ ಟವರ್ ಪ್ಲಸ್ ಏರೋಬಿಕ್ ಪ್ಲಸ್ ಎನರೋಬಿಕ್, ಇದನ್ನು ಬಯೋ ಹೈಬ್ರಿಡ್ ಅಂತ ಕರಿತೀವಿ. ಸೊ ಫಸ್ಟ್ ಬಂದುಬಿಟ್ಟು ಯಾವುದೇ ಎಸ್ ಟಿ ಪಿ ಬರಲಿ, ದೇರ್ ಇಸ್ ಕಾಮನ್ ಪಾಯಿಂಟ್, ಎಲ್ಲದ ಕಡೆ ಕಾಮನ್ ಪಾಯಿಂಟ್ ಇರುತ್ತೆ. ಸೀವೇಜ್ ಬರಬೇಕು, ಬಾರ್ಸ್ಕಿನ್ ಬರಬೇಕು, ಸರಿನಾ? ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಒಂದು 50 KLD ಪ್ಲ್ಯಾಂಟ್ ಅಂತ ಹೇಳ್ಕೊಡ್ತೀನಿ. 50 KLD. ಸೊ 50 KLD ಯಾವ ಥರ ಕನ್ಸಿಡರ್ ಮಾಡ್ತಾರೆ, ಇಷ್ಟು ಅಪಾರ್ಟ್ಮೆಂಟ್ ಇರ್ತವೆ, ಒಂದು 24 ಅಪಾರ್ಟ್ಮೆಂಟ್ಸ್, ಅದಕ್ಕೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು, ಅದಕ್ಕೆ ಯಾವ ಥರ ಟ್ಯಾಂಕ್ ಡಿಸೈನ್ ಮಾಡಬೇಕು, ಯಾವ ಸಿಸ್ಟಮ್ ಬೇಕು, ಎಷ್ಟು ಸ್ಪೇಸ್ ಬೇಕು, ಎಷ್ಟು ಸ್ಕ್ವೇರ್ ಮೀಟರ್ ಬೇಕು, ಇದೆಲ್ಲ ಕ್ಯಾಲ್ಕುಲೇಷನ್ ನಿಮಗೆ ನೆಕ್ಸ್ಟ್ ಪಾರ್ಟ್ ಆಫ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇವತ್ತು ನಿಮಗೆ ಜಸ್ಟ್ ಬೇಸಿಕ್ ನಾಲೆಜು ಯಾವ ಥರ ಪ್ರಾಸೆಸ್ ಇರುತ್ತೆ ಏನು ಅಂತ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನಿಮಗೆ ಎಸ್ ಟಿ ಪಿ. ಸೊ ಎಸ್ ಟಿ ಪಿ ಅಂದರೆ ಏನೂ ಇಲ್ಲ, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮೀನ್ಸ್ ಕನ್ನಡದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಕೇಂದ್ರ ಅಂತ. ನನಗಷ್ಟು ಗೊತ್ತಿಲ್ಲ, ತ್ಯಾಜ್ಯ ನಿರ್ವಹಣೆ ಕೇಂದ್ರ ಅಂತ ಇರುತ್ತೆ ಬೆಂಗಳೂರಲ್ಲಿ, ಈ ಕನ್ನಡದಲ್ಲೆಲ್ಲ ಬೋರ್ಡ್ ಹಾಕ್ತಾರೆ. ಸೊ ಇದು ಅಂಡರ್ ಜಲಮಂಡಳಿಯ ಅಂಡರಲ್ಲಿ ಬರುತ್ತೆ, ಅಂದರೆ ವಾಟರ್ ಟ್ರೀಟ್ ಮಾಡೋದು. ಸೊ ಇವಾಗ ವಾಟರ್ ಸ್ಕೇರಿಟಿ ಜಾಸ್ತಿ ಇದೆ. ಓಕೆ, ಸೊ ಇವಾಗ ನಾವೆಲ್ಲ ಲೈಕ್ ವಾಶ್ರೂಮಿಂದ ಹೋಗ್ತಾ ಇರೋದು, ಇದು ಫ್ಲಶಿಂಗು ಅಥವಾ ಟಾಯ್ಲೆಟ್ ಇದೆಲ್ಲ ಬರುತ್ತಲ್ಲ, ಇದು ಟ್ರೀಟಾಗಿ ಅದೇ ವಾಟರ್ನ ರಿಯೂಸ್ ಮಾಡಬೇಕು. ಇವಾಗ ನಾನು ಅದು ಹೊರಗಡೆ ಬಿಟ್ಟರೆ, ಇವಾಗ ನಾನು ಪೊಲ್ಯೂಟೆಂಟ್ನ ಹೊರಗಡೆ ಬಿಟ್ಟರೆ ಎಷ್ಟೋ ಏನಂತಾರೆ ಎಲ್ಲ ಪೊಲ್ಯೂಟೆಂಟು ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಆಗುತ್ತೆ, ಮನುಷ್ಯರಿಗೆಲ್ಲ ಇದು ಬರುತ್ತೆ, ಪ್ರಾಬ್ಲಮ್ಸು, ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಕರೆಕ್ಟಾ? ಇದೆಲ್ಲ ಇಶ್ಯೂಸ್ ಆಗ್ತದೆ. ಇವು ಡೈರೆಕ್ಟಾಗಿ ಸಮುದ್ರಕ್ಕೆ ಬಿಡ್ತಾರೆ, ಅದರಿಂದ ಭಾಳ ಎಷ್ಟೋ ಈ ಮೀನು ಪ್ರಾಬ್ಲಮ್ ಆಗೋದು, ಎಲ್ಲ ಕೀಟನಾಶಕಗಳು ಇದಾಗೋದು, ಎಲ್ಲ ಸತ್ತೋಗೋದು, ಅದು ಮತ್ತು ಪರಿಣಾಮ ಬೀಳೋದು, ಮಣ್ಣಿನ ಮೇಲೆ ಪರಿಣಾಮ ಬೀಳೋದು. ಸೊ ಇದಕ್ಕಂತಲೇ ಎಸ್ ಟಿ ಪಿ ಅಂತ ಯೂಸ್ ಮಾಡಿದೆ. ಎಸ್ ಟಿ ಪಿ ಅಂದರೆ ಆ ನೀರನ್ನು ಚೆನ್ನಾಗಿ ಟ್ರೀಟ್ ಮಾಡಿ ಹೊರಗಡೆ ಬಿಡಬೇಕು ಅಂದರೆ ಒಂದು ರಿಯೂಸ್ ಆದರೂ ಮಾಡಬೇಕು ಯಾವುದಾದ್ರೂ. ಓಕೆ, ದಟ್ ಇಸ್ ಕಾಲ್ಡ್ ಟ್ರೀಟೆಡ್ ವಾಟರ್, ರಾ ಸಿವೇಜ್ ಟ್ರೀಟೆಡ್ ವಾಟರ್. ದಿಸ್ ಡಿಫ್ರೆಂಟ್ ಬಿಟ್ವೀನ್, ಅದು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಇವಾಗ ನಿಮಗೆ ಎಸ್ ಟಿ ಪಿ ಅಂದರೆ ಏನು ಗೊತ್ತಾಯ್ತು. ಎಸ್ ಟಿ ಪಿ ಏನಕ್ಕೆ ಬೇಕು, ಚೆನ್ನಾಗಿರೋ ಕೆಟ್ಟ ನೀರನ್ನು ಕನ್ವರ್ಟ್ ಮಾಡಿ ಚೆನ್ನಾಗಿರೋ ಕ್ಲೀನ್ ವಾಟ್ರಾಗಿ ಯೂಸ್ ಮಾಡ್ತಾರೆ. ಆ ವಾಟ್ರ್ ಏನಕ್ಕೆ ಯೂಸ್ ಮಾಡ್ತಾರೆ, ಅವ್ನು ಹೊರಗಡೆ ಆದರೂ ಬಿಡ್ಬೋದು. ಡೈರೆಕ್ಟಾಗಿ ಬಿಟ್ಟರೆ ಏನಾಗುತ್ತೆ, ಸ್ಮೆಲ್ ಬರೋದು, ಇದು ರೋಗ ಲಕ್ಷಣ ಬರೋದು, ಇದು ಎಲ್ಲ ಏನಂತಾರೆ ನಮಗೂ ಬರೋದು, ಪ್ರಾಣಿಗೂ ಬರುತ್ತೆ. ಆಮೇಲೆ ಬಿಡ್ತಕ್ಕಂಥ ಟಾಕ್ಸಿಕ್ ಎಲಿಮೆಂಟ್ಸು ಅದೆಲ್ಲ ಹರಡಾಗಿ ಇದು ಬಾಡಿಗೆ ಎಫೆಕ್ಟ್ ಆಗುತ್ತೆ, ಸಸ್ಯಗಳಿಗೆ ಎಫೆಕ್ಟ್ ಆಗುತ್ತೆ, ಪ್ಲ್ಯಾಂಟ್ಸ್ಗೆ ಎಫೆಕ್ಟ್ ಆಗುತ್ತೆ, ಮತ್ತು ಇದು ಎನ್ವಿರಾನ್ಮೆಂಟ್, ಇದು ಭೂಮಿಗೆ ಎಫೆಕ್ಟ್ ಆಗುತ್ತೆ, ಕರೆಕ್ಟಾಗಿ ಫಲವತ್ತ ಮಣ್ಣಿದಾಗಲ್ಲ. ಸೊ ಇದೆಲ್ಲ ಎಫೆಕ್ಟ್ ಇದೆ. ಸೊ ಇವೆಲ್ಲ ಎಫೆಕ್ಟ್ ಇದಕ್ಕಿಂತ ಇದರಲ್ಲಿ ನಾವು ಅದಕ್ಕೆ ಇದು ಬೇಡ, ಇದು ಟ್ರೀಟ್ ಮಾಡಿ ಬಿಡಬೇಕಂತ ಗೌರ್ಮೆಂಟ್ ರೂಲ್ಸ್ ಇದೆ. ಎಷ್ಟಕ್ಕಂತಲೂ ಹೇಳ್ಕೊಡ್ತೀನಿ, ಎಷ್ಟು ಇದು ಮಾಡಬೇಕು, ಯಾವ ಪ್ಲ್ಯಾಂಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ, ಯಾವ ಥರ ಏನಂತ ಟೋಟಲ್ ಡಿವೈಡಾಗಿ ಹೇಳ್ಕೊಡ್ತೀನಿ. ಸೊ ಇವತ್ತು ಬಂದುಬಿಟ್ಟು ನಿಮಗೆ ಬಯೋಹೈಬ್ರಿಡ್ ಟೆಕ್ನಾಲಜಿ ಅಂತ ಹೇಳ್ಕೊಡ್ತೀನಿ. ನಿಮಗೆ ಹೇಳಿದೆ ಬಯೋಹೈಬ್ರಿಡ್ ಅಂತಂದರೆ ಬಯೋ ಟವರ್ ಪ್ಲಸ್ ಏರೋಬಿಕ್ ಪ್ಲಸ್ ಎನರೋಬಿಕ್ ಇಸ್ ಕಂಬೈನ್ಡ್ ವಿ ಕಾಲ್ಡ್ ಹೈಬ್ರಿಡ್. ಸೊ ಬಯೋಹೈಬ್ರಿಡ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಎಲ್ಲ ಎಸ್ ಟಿ ಪಿಯಲ್ಲಿ ಒಂದು 6 ಟ್ಯಾಂಕ್ಸ್ ಇರ್ತವೆ. ಸೊ 5 to 6 ಟ್ಯಾಂಕ್ಸ್ ಡಿಪೆಂಡ್ ಅಪಾನ್ ದ KLD. ಓಕೆ, ಸೊ ಟ್ಯಾಂಕ್ ವೇರಿ ಆಗ್ಬೋದು KLD ಮೇಲೆ. ಅದು ಯಾವ ಥರ KLD ಅಂದರೆ ಏನು ಅದೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ನಾನು ಇವತ್ತು ಬ್ರೀಫಾಗಿ ಹೋಗೋಣ.
ಸೊ ಫಸ್ಟ್ ಬಂದುಬಿಟ್ಟು ಕಲೆಕ್ಷನ್ ಟ್ಯಾಂಕ್, ಅದಕ್ಕಿಂತ ಬಂದುಬಿಟ್ಟು ಬಾರ್ಸಿನ್, ಅದಕ್ಕಿಂತ ಬಂದುಬಿಟ್ಟು ಸೀವೇಜ್ ಅಂತ ಹೇಳ್ಬೋದು. ಸೀವೇಜ್ ಅಂದರೆ ಏನಿಲ್ಲ, ನಾವು ಮಾಡ್ತಕ್ಕಂಥ ಹುಮ್ಯಾನ್ನ ಏನು ಎಲ್ಲೋ ಕಲರ್ ಇರುತ್ತಲ್ಲ, ಟಾಯ್ಲೆಟು, ಈ ಫ್ಲಶಿಂಗು, ಕಿಚನ್ ವಾಟ್ರು, ಇದೆಲ್ಲ ಬಂದು ಒಂದು ಟ್ಯಾಂಕಲ್ಲಿ ಬೀಳುತ್ತೆ, ಅದೇ ಸೀವೇಜ್ ಅಂತ ಕರಿತೀವಿ. ವೇಸ್ಟ್ ವಾಟ್ರು ಇದೆಲ್ಲ ಬಂದು ಕಲೆಕ್ಷನ್ ಟ್ಯಾಂಕಲ್ಲಿ ಬೀಳುತ್ತೆ. ನಿಮಗೆ ಪ್ರಾಸೆಸ್ ಫ್ಲೋ ಚಾರ್ಟ್ ತೋರಿಸ್ತೀನಿ. ಸೊ ಇದು ಸೀವೇಜ್ ಇನ್ಲೆಟ್. ಈ ಸೀವೇಜ್ ಇನ್ಲೆಟು ಎಲ್ಲ ಅಪಾರ್ಟ್ಮೆಂಟ್ ಕಡೆಯಿಂದ ಈ ಬಿಲ್ಡಿಂಗ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು 2 ಬಿಲ್ಡಿಂಗ್ ಇರುತ್ತೆ, ಈ 2 ಬಿಲ್ಡಿಂಗಿಂದ ಈ 2 ಪೈಪ್ಲೈನ್ ಕನೆಕ್ಟಾಗಿ ಈ ಸೀವೇಜ್ ಇನ್ಲೆಟು ಈ ಬಾರ್ಸಿನಲ್ಲಿ ಬರುತ್ತೆ. ಓಕೆ, ಈ ಬಾರ್ ಸ್ಕ್ರೀನ್ ಏನಕ್ಕೆ ಇಕ್ಕಿರ್ತಾರೆ? ಸೊ ಇದೇನು BSC ಅಂದರೆ ಬಾರ್ ಸ್ಕ್ರೀನ್ ಚೇಂಬರ್. ಇದು ಚೇಂಬರ್. ಸೊ ಇವಾಗ ಒಂದು ನಾವು ವಾಟ್ರು ಕಲಿಯಾಗಿರ್ತಕ್ಕಂಥ ವಾಟ್ರ್ ಕಲೆ ಇರುತ್ತಲ್ಲ, ನಾವು ಜಾಲಿ ಹೆಂಗೆ ಹಾಕ್ತೀವಿ, ಏನಾದರೂ ಪಾರ್ಟಿಕಲ್ಸ್ ಇದ್ದರೆ ಇಲ್ಲೇ ಇದು ಇಲ್ಲೇ ಹಿಡಿದಿಟ್ಕೊಂಡು ವಾಟ್ರ್ ಮಾತ್ರ ಬಿಡ್ಬೇಕಂತ. ಹಾಗೆ ಬಾರ್ ಸ್ಕ್ರೀನ್ ಏನಾದರೂ ಸಾಲಿಡ್ ಪಾರ್ಟಿಕಲ್ಸು, ಸಮ್ ಪ್ಲಾಸ್ಟಿಕ್ಸು, ಏನಾದರೂ ಲೈಕ್ ಸಾಲಿಡ್ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ, ಈಗೇನಾದರೂ ಟ್ಯಾಬ್ಲೆಟ್ಸ್ ಏನು ಬಿಟ್ಟಿರ್ತವೆ, ಒಳಗಡೆ ಬಿದ್ದಿರ್ತವೆ, ಪ್ಯಾಡ್ಸ್ ಬಿದ್ದಿರ್ತವೆ, ಓಕೆ, ಅದೆಲ್ಲ ಇಲ್ಲಿ ನಾನ್ ಮೆಟೀರಿಯಲ್ಸ್ ಏನಿರ್ತವೆ ಸ್ಟಾಕ್ ಮಾಡ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ತಾರೆ. ಡೈಲಿ ಒಂದು ಓಪನಿಂಗ್ ಇರುತ್ತೆ, ಚೇಂಬರ್ ಕವರ್ ಅಂತ, ಇಲ್ಲಿಂದ ಬಾರ್ ಸ್ಕ್ರೀನಿಂದ ಕ್ಲೀನ್ ಮಾಡ್ತಾರೆ. ಓಕೆನಾ, ಅಲ್ಲಿದ್ದ ವಾಟರ್ ಬಂದು ಡೈಲಿ ಕ್ಲೀನ್ ಮಾಡಬೇಕು ಅವನು ಬಾರ್ ಸ್ಕ್ರೀನ್. ಸೊ ಬಾರ್ ಸ್ಕ್ರೀನ್ ಏನು, ಅದು ಯಾವ ಥರ ಟೈಪ್ ಆಫ್ ಬಾರ್ ಸ್ಕ್ರೀನ್ ಕೂಡ ಇದ್ದಾವೆ. ಆಟೋಮೇಟೆಡ್ ಬಾರ್ ಸ್ಕ್ರೀನ್, ಮ್ಯಾನುವಲ್ ಬಾರ್ ಸ್ಕ್ರೀನ್, ಇಂದೇಟ್ ಅಗೇನ್ ಕೋರ್ಸ್ ಟೈಪ್, ಫೈನ್ ಟೈಪ್, ವರ್ಟಿಕಲ್ ಟೈಪ್, ಫೈನ್ ಬಾರ್, ದಿಸ್ ಆರ್ ಇವೆಲ್ಲ ಇದ್ದಾವೆ, ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಫಸ್ಟು ಸೀವೇಜ್ ಇನ್ಲೆಟ್ ಬರುತ್ತೆ. ಸೀವೇಜ್ ಇನ್ಲೆಟ್ಟು ಬಂದು ಬಾರ್ ಸ್ಕ್ರೀನಿಂದ ಬರುತ್ತೆ. ಬಾರ್ ಸ್ಕ್ರೀನಲ್ಲಿ ಏನೋ ಇದ್ದರೆ ಎಲ್ಲ ರಿಮೂವ್ ಮಾಡಿ ಅದು ಕಲೆಕ್ಷನ್ ಟ್ಯಾಂಕ್ ಹತ್ರ ಬೀಳುತ್ತೆ. ಓಕೆ, ಕಲೆಕ್ಷನ್ ಟ್ಯಾಂಕನ್ನು ನಾವು ರಾ ಸೀವೇಜ್ ಟ್ಯಾಂಕ್ ಅಂತ ಕರಿಬೋದು. ರಾ ಅಂತಂದರೆ ಏನು? ಮೇನ್. ರಾ ಅಂದರೆ ಮೇನ್. ಇವಾಗ ಈಕ್ವಲೈಸೇಷನ್ ಟ್ಯಾಂಕ್ ಅಂತ ಇದೆ. ವಾಟ್ ಇಸ್ ವೈ ಈಕ್ವಲೈಸೇಷನ್ ಟ್ಯಾಂಕ್ ಅಂತ ಕರೀತಾ ಅಂದರೆ, ಇದರಲ್ಲಿ ಬಂದು ಎಲ್ಲ ಸೀವೇಜ್ ಡಿಫ್ರೆಂಟ್ ಬಿಲ್ಡಿಂಗ್ದ ಡಿಫ್ರೆಂಟ್ ಸೀವೇಜ್ ಬರುತ್ತೆ, ಅವೆಲ್ಲ ಮಿಕ್ಸ್ ಆಗಿ ಒಂದೇ ಟ್ಯಾಂಕಲ್ಲಿ ಬೀಳುತ್ತೆ, ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗುತ್ತೆ. ಅದಕ್ಕೆ ರಿಟೆನ್ಷನ್ ಟೈಮ್ ಅಂತ ಕೊಡ್ತಾರೆ, HRT, ಹೈಡ್ರೋಲಿಕ್ ರಿಟೆನ್ಷನ್ ಟೈಮ್. ಸೊ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ, ವಾಟ್ ಇಸ್ ಹೈಡ್ರೋಲಿಕ್ ರಿಟೆನ್ಷನ್ ಟೈಮ್, ಎಷ್ಟು ಕೊಡಬೇಕು ಕಲೆಕ್ಷನ್ ಟ್ಯಾಂಕಿಗೆ. ಕಲೆಕ್ಷನ್ ಟ್ಯಾಂಕನ್ನು ನಾವು ರಾ ಸೀವೇಜ್ ಟ್ಯಾಂಕ್ ಅಂತಲೂ ಕರಿಬೋದು, ಅಥವಾ ಈಕ್ವಲೈಸೇಷನ್ ಟ್ಯಾಂಕ್ ಅಂತಲೂ ಕರಿಬೋದು, ಅಥವಾ ರಿಸೀವರ್ ಟ್ಯಾಂಕ್ ಅಂತಲೂ ಕರಿಬೋದು. ಇದು ಕಲೆಕ್ಷನ್ ಮೀನ್ಸ್ ಕಲೆಕ್ಟಿಂಗ್ ದ ವೇಸ್ಟ್ ವಾಟರ್. ರಾ ಮೀನ್ಸ್, so whatever the raw main thing is coming, that is called raw tank. Equalization means from all whatever sludge is coming from a sewage is coming from different type of building, it is coming in one like tank, it is mixing homogeneous, ಎಲ್ಲಾನು ಮಿಕ್ಸ್ ಆಗುತ್ತೆ ಅದರಲ್ಲಿ ಕರೆಕ್ಟಾಗಿ, ಎಲ್ಲಾನು ಬಂದು ಎಲ್ಲ ಸೀವೇಜ್ ಮಿಕ್ಸ್ ಆಗ್ತದೆ. ಅದಕ್ಕೆ ಈಕ್ವಲೈಸೇಷನ್ ಟ್ಯಾಂಕ್. ಈಕ್ವಲ್, ಇಟ್ ಕ್ಯಾನ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಎಲ್ಲಾನು ಬಂದು ಮಿಕ್ಸ್ ಆಗುತ್ತೆ, ಎಲ್ಲ ಸೀವೇಜ್ ಬಂದು ಒಂದೇ ತಲೆ ಬಂದು, ಅದಕ್ಕೆ ಈಕ್ವಲೈಸೇಷನ್ ಟ್ಯಾಂಕ್ ಅಂತ ಕರಿತೀವಿ. ಸೊ ಈಕ್ವಲೈಸೇಷನ್ ಟ್ಯಾಂಕಲ್ಲಿ 2 ಇದ್ದಾವೆ, ಒಂದು P1 ಆ್ಯಂಡ್ P2. P1 ಅಂದರೆ ಪಂಪ್ 1 ಆ್ಯಂಡ್ ಪಂಪ್ 2. ಏನಕ್ಕೆ ನಾವು ಪಂಪ್ 2 ಕೊಡ್ತೀವಿ ಅಂದರೆ, ವರ್ಕಿಂಗ್ ಪ್ಲಸ್ ಸ್ಟ್ಯಾಂಡ್ ಬೈ. ಒಂದು ವರ್ಕಿಂಗು, ಒಂದು ಸ್ಟ್ಯಾಂಡ್ ಬೈ. ಒಂದು ವರ್ಕಿಂಗ್ ಏನು ಕೊಡ್ತೀವಿ, ಇಫ್ ಒಂದು ಪಂಪ್ ಫೇಲ್ಯೂರ್ ಆದರೆ ಇನ್ನೊಂದು ಪಂಪ್ ರನ್ ಆಗಬೇಕು, ರನ್ ಪಂಪ್ ಆದರೆ ಇನ್ನೊಂದು ಪ್ರಾಬ್ಲಮ್ಗೆ ಯೂಸ್ ಮಾಡ್ಕೊಳ್ಳೋದು. ನಾವು ಒಂದೇ ಕೊಟ್ಟರೆ ಇವಾಗ ರನ್ ಆಗಲ್ಲ ಪ್ಲ್ಯಾಂಟ್. ಅದಕ್ಕೆ ಕಲೆಕ್ಷನ್ ಟ್ಯಾಂಕಲ್ಲಿ ಬೀಳುತ್ತೆ. ಕಲೆಕ್ಷನ್ ಟ್ಯಾಂಕಿಂದ ಒಂದು ಪ್ಯಾನಲ್ ಬೋರ್ಡ್ ಇರುತ್ತೆ, ಅವ್ನು ಸ್ವಿಚ್ ಆನ್ ಮಾಡಿದ್ರೆ ಈ ವಾಟ್ರು, ಇದು NRV ಇದೆಯಲ್ಲ, ನಾನ್ ರಿಟರ್ನ್ ವ್ಯಾಲ್ಯೂ ಅಂದರೆ ವಾಟರು ರಿಟರ್ನ್ ಬರಬಾರ್ದು. ನಾನ್ ರಿಟರ್ನ್ ಅಂದರೆ ವಾಟರ್ ರಿಟರ್ನ್ ಬರಬಾರ್ದು. ಓಕೆ, ಇದು ಬಾಲ್ ವ್ಯಾಲ್ಯೂ ಅಂತಾರೆ. ಇವೆರಡೂ ಬಂದು ಇದು ಎಲ್ಲಿ ಬರುತ್ತೆ, ಈ ಪಂಪ್ ಆನ್ ಮಾಡಿದ್ರೆ ವಾಟರ್ ವಿಲ್ ಫ್ಲೋ ಇನ್ ಟು ದ UASB ಟ್ಯಾಂಕ್. ವಾಟ್ ಇಸ್ UASB? UASBಯಲ್ಲಿ ಏನಾಗುತ್ತೆ, ಯಾವ ಬ್ಯಾಕ್ಟ್ರಿ ಇರುತ್ತೆ, ಇದರಲ್ಲಿ ಪಂಪ್ ಹಾಕಲ್ಲ ಅಥವಾ ಏರ್ ಬಿಡ್ತೀವ, ಏರ್ ತೆಗಿತೀವ, ಇದರಲ್ಲಿ ಏನಾಗುತ್ತೆ, ಏನು ಪ್ರಾಸೆಸ್ ಒಳಗೊಂಡಿರುತ್ತೆ, ಇದೆಲ್ಲ ನಾನು ಡೆಪ್ತಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಏನು ಜಸ್ಟ್ ಟ್ರಾನ್ಸ್ಫರ್ ಯಾವ ಥರ ಬರುತ್ತೆ, ಯಾವ ಥರ ಹೋಗುತ್ತೆ ಅಂತ. ಸೊ ಕಲೆಕ್ಷನ್ ಟ್ಯಾಂಕಿಂದ UASBಗೆ ಬರುತ್ತೆ. UASBಯಿಂದ ಇದರಲ್ಲಿ UASB ಅಂದರೆ ಅಫ್ಲೋ ಎನರೋಬಿಕ್ ಸ್ಲಡ್ಜ್ ಬ್ಲ್ಯಾಂಕೆಟ್ ರಿಯಾಕ್ಟರ್. ಅದು ನಿಮಗೆ ಹೇಳ್ಕೊಡ್ತೀನಿ, ವಿತ್ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ ಯಾವ ಥರ ಇರುತ್ತಂತ. ಈ ಅಫ್ಲೋ ಎನರೋಬಿಕ್ ಸ್ಲಡ್ಜ್ ಬ್ಲ್ಯಾಂಕೆಟ್ ರಿಯಾಕ್ಟ್ರಲ್ಲಿ ಸಾಲಿಡ್ಸ್ ಎಲ್ಲ ಇದೇನು ಸ್ಲಡ್ಜೆಲ್ಲ ಇರುತ್ತೆ ಸೆಟ್ಲಾಗಿ ವಾಟರ್ ಓವರ್ಫ್ಲೋ ಆಗುತ್ತೆ. ಆ ವಾಟರ್ ಓವರ್ಫ್ಲೋ ಆಗಿದ್ದು ಬಯೋಟವರಲ್ಲಿ ಬರುತ್ತೆ. ಈ ಬಯೋಟವರಲ್ಲಿ ಬಿದ್ದು ಈ ಮೇಲ್ಗಡೆಯಿಂದ ಬೀಳುತ್ತೆ. ಇಲ್ಲಿ ಮೀಡಿಯಾ ಅಂತ ಇರ್ತಾರೆ, PVC ಮೀಡಿಯಾ, PVC ಶೀಟ್ ಯೂಸ್ ಮಾಡ್ತೀವಿ. PVC ಶೀಟ್ ಏನು ಮಾಡ್ತೀವಿ, ಬ್ಯಾಕ್ಟ್ರಿ ಇರೋಕ್ಕೆ, ಅದು ಆರಾಮಾಗಿ ಇಟ್ಕೊಳ್ಳೋಕ್ಕೆ, ಅದಕ್ಕೊಂದು ಜಾಗ ಬೇಕು. ಈಗ ಮನುಷ್ಯ ಅಂದಮೇಲೆ ಒಂದು ನಮಗೆ ಮನೆ ಬೇಕು, ಬ್ಯಾಕ್ಟ್ರಿಯಾ ಕೂಡ ಒಂದು ಮನೆ ಬೇಕು. ಆ PVC ಶೀಟ್ ಮೇಲೆ ಬ್ಯಾಕ್ಟೀರಿಯಾ ಇರ್ತವೆ. ಆ ಬ್ಯಾಕ್ಟೀರಿಯಾ ಅದು ಏರೋಬಿಕ್ ಬ್ಯಾಕ್ಟೀರಿಯಾ ಅಥವಾ ಎನರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ಕೊಡ್ತೀನಿ. ಓಕೆ, ಈ ಓವರ್ಫ್ಲೋ ಆಗಿ ಈ ಮೀಡಿಯಾ ಮೇಲೆ ಬೀಳುತ್ತೆ. ಈ ಮೀಡಿಯಾಯಿಂದ ನಾವಿಲ್ಲಿ ಸ್ಲ್ಯಾಬ್ ಇರುತ್ತೆ, ಮಧ್ಯದೊಂದು ಸ್ಲ್ಯಾಬ್. ಓಕೆ, ಟ್ಯಾಂಕ್ ಮಧ್ಯದಲ್ಲೇ ನಾವು ಕೋರ್ ಕಟ್ ಮಾಡಿರ್ತೀವಿ. ಏನು ಕೋರ್ ಕಟ್ ಮಾಡಿರ್ತೀವಿ? ಸೊ ಕೋರ್ ಕಟ್ ಅಂತಂದರೆ ಏನು, ಹೋಲ್ಸು. ಈ ವಾಟ್ರ್ ಹೋಗ್ಬೇಕಲ್ವಾ, ಈ ವಾಟ್ರ್ ಹೋಗಬೇಕು, ಈ ಬಯೋಟವರಿಂದ ವಾಟ್ರ್ ಹೋಗಬೇಕು. ಯಾವುದು
ರೀಸರ್ಕ್ಯುಲೇಷನ್ ಟ್ಯಾಂಕಿಗೆ. ಇಲ್ಲಿ ನಾವು ಕೋರ್ ಕಟ್ ಮಾಡಿರ್ತೀವಿ. ಓಕೆ, ಸೊ ಈ ಮೀಡಿಯಾದಿಂದ ಬಿದ್ದು ಇಲ್ಲಿ ಫಿಲ್ ಆಗುತ್ತೆ. ಸೇಮ್ ಇದೇ ಪಂಪಿಂದ ರೀಸರ್ಕ್ಯುಲೇಷನ್ ಮಾಡ್ತಾನೆ. ಅದೇ ವಾಟರ್ ಇಲ್ಲಿ ಬೀಳುತ್ತೆ, ಇಲ್ಲಿವರೆಗೆ ತೊಗೊಳ್ತಾರೆ ವಾಟ್ರು. ಈ ಲೆವೆಲ್ಗೆ ತೊಗೊಂಡಾದ್ಮೇಲೆ ಈ ಲೆವೆಲಿಗೆ ತೊಗೊಳ್ತಾರೆ ವಾಟ್ರು. ಈ ಲೆವೆಲ್ ತೊಗೊಂಡಾದ್ಮೇಲೆ ಅವರು ಏನು ಮಾಡ್ತಾರೆ, ಮೀಡಿಯಾ ಮುಗಿಸಲ್ಲ. ಮೀಡಿಯಾ ಮುಗಿದ್ರೆ ಏನಾಗುತ್ತೆ, ಮೀಡಿಯಾ ತೇಲುತ್ತೆ. ಅದು ವೇಟ್ಲೆಸ್ ಮೀಡಿಯಾ. ಆ ಮೀಡಿಯಾ ಡೈಮೆನ್ಷನ್ ಹೇಳ್ತೀನಿ, ಯಾವ ಮೀಡಿಯಾ ಅಂತ ತೊಗೊಳ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಕ್ಲಿಯರ್ ಕಟ್ ಆಗಿ. ಓಕೆ, ಸೊ ಇವಾಗ ರೀಸರ್ಕ್ಯುಲೇಷನ್ ಟ್ಯಾಂಕಲ್ಲಿ ವಾಟರ್ ಫಿಲ್ ಆಗುತ್ತೆ. ವಾಟ್ ಇಸ್ ದ ರೀಸರ್ಕ್ಯುಲೇಷನ್? ಅಂತಂದರೆ ತಿರ್ಗಾ ಅದನ್ನೇ ನಾನು ಸರ್ಕ್ಯುಲೇಟ್ ಮಾಡ್ತಾ ಇರೋದು, ಅದಕ್ಕೆ ನಾನು ರೀಸರ್ಕ್ಯುಲೇಷನ್ ಅಂತ ಕರಿತೀನಿ. ಓಕೆ, ಇವಾಗ ವಾಟ್ರು ಇಲ್ಲಿವರೆಗೆ ಬೀಳುತ್ತೆ. ಅವಾಗ ಏನು ಮಾಡ್ತಾನೆ, ರೀಸರ್ಕ್ಯುಲೇಷನ್ ಪಂಪ್ ಆನ್ ಮಾಡಿದ್ರೆ ಇದರಿಂದ ಹೋಗಿ ಈ ನಾಜಲ್ಸಿಂದ ಇದ್ದಾವೆ, ಈ ಮೇಲ್ಗಡೆ ನಾಜಲ್ಸ್ ಮಾಡಿರ್ತಾರೆ. ಈ ನಾಜಲ್ಸಿಂದ ಇದು ಆಕ್ಸಿಜನ್ ಲೆವೆಲ್ ನಾನು ನಿಮ್ಗೆ ಹೇಳ್ತೀನಿ ಅದು ಯಾವ ಥರ. ಈ ನಾಜಲ್ಸಿಂದ ವಾಟರ್ ಸ್ಪ್ರೆಡ್ ಆಗಿ ಮೀಡಿಯಾ ಮೇಲೆ ಬೀಳುತ್ತೆ. ಮೀಡಿಯಾದಿಂದ ಕೋರ್ ಕಟ್ ಥ್ರೂ ಇಂದ ಸೇಮ್ ಇದೇ ಪ್ರೋಸೆಸ್ ಒಂದು 4 to 6 hours ಮಾಡ್ತಾರೆ. ಸೇಮ್ ಇಲ್ಲೊಂದು ಫ್ಯಾನ್ ಇಕ್ಕಿರ್ತೀವಿ, ಅದು ಫ್ಯಾನ್ ಎಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಈ ಬಯೋಟ್ ಅವ್ರು ಯಾವ ಥರ ಫುಲ್ ಡೆಪ್ತಾಗಿ ವರ್ಕ್ ಯಾವ ಥರ ಆಗುತ್ತಂತ. ಈ ನಾಜಲಿಂದ ಸ್ಪ್ರೇ ಆಗ್ತದೆ. ಸೇಮ್ ತೋಟದಲ್ಲಿ ನೀವು ಸ್ಪ್ರಿಂಕ್ಲರ್ ನೋಡಿದಾರಲ್ಲ, ಅದೇ ಸ್ಪ್ರಿಂಕ್ಲರಿಂದ ವಾಟರ್ ಬೀಳುತ್ತೆ ಕೆಳಗಡೆ. ಈ ಕೆಳಗಡೆ ಬಿದ್ದು ಮೀಡಿಯಾ ಮೇಲೆ ಬೀಳುತ್ತೆ. ಮೀಡಿಯಾದಿಂದ ಸೇಮ್ ಅದೇ ವಾಟರ್ ಟ್ರಾನ್ಸ್ಫರ್ ಆಗಿ ರೀಸರ್ಕ್ಯುಲೇಟ್ ಆಗುತ್ತೆ. ಸೇಮ್ SBR ಯಾವ ಥರ ಏರೇಷನ್ ಆಗುತ್ತೆ 4 hours, ಸೇಮ್ ಇಲ್ಲಿ 4 hours ರೀಸರ್ಕ್ಯುಲೇಷನ್ ಮಾಡ್ತಾರೆ. ರೀಸರ್ಕ್ಯುಲೇಷನ್ ಆದಮೇಲೆ ಒಂದು 4 hours ರೀಸರ್ಕ್ಯುಲೇಷನ್ ಆದಮೇಲೆ ವಾಟರ್ ಕಲೆಕ್ಟ್ ಮಾಡ್ತಾರೆ ಯಾವ ಥರ ಇದೆ ಅಂತ. ಅದಾದಮೇಲೆ ಸೆಟ್ಲರ್ ಟ್ರಾನ್ಸ್ಫರ್ ಪಂಪ್ ಅಂತ ಇದ್ದಾವೆ. ಸೊ ಇದು ನಾಜಲ್ಸು, ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ಡಯ ತೊಗೊಳುತ್ತೆ ಒಂದು ನಾಜಲು, ನಂಬರ್ ಆಫ್ ನಾಜಲ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಪೈಪ್ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಆಲ್ ಐ ವಿಲ್ ಎಕ್ಸ್ಪ್ಲೇನ್ ಅವ್ರು ಯಾವ ಥರ ಅಂತ. ಅದಾದಮೇಲೆ ರೀಸರ್ಕ್ಯುಲೇಷನ್ ಆದಮೇಲೆ 4 hours ಆದಮೇಲೆ ಸೇಮ್ ಇನ್ನೊಂದು ಪಂಪ್ ಇರ್ತದೆ, P5 and P6. ಸೊ ಇದು 2 ಸೆಟ್ ಆಫ್ ಪಂಪ್ಸ್. ಅದಕ್ಕೆ P3 P4 ಒಂದು ತೋರಿಸಿ ಡ್ರಾಯಿಂಗಲ್ಲಿ ನಾವು ಸಿಂಗಲ್ ಪಂಪ್ ತೋರಿಸಿ ನಿಮಗೆ ಲೆಜೆಂಡ್ ಇಂಡಿಕೇಟ್ ಮಾಡಿದ್ದು 2 ಅಂತ. ಸೊ P5 P6, ಈ P5 P6 ಏನಪ್ಪ ಅಂತಂದರೆ ಸೆಟ್ಲರ್ ಟ್ರಾನ್ಸ್ಫರ್ ಪಂಪ್. ಈ ವಾಟರ್ ರೀಸರ್ಕ್ಯುಲೇಷನ್ ಆದಮೇಲೆ ನಾನು ಈ ವಾಟ್ರು ನೆಕ್ಸ್ಟ್ ಬ್ಯಾಚಿಗೆ ಕಳಿಸ್ಬೇಕು, ನೆಕ್ಸ್ಟ್ ಟ್ಯಾಂಕಿಗೆ, ಸೆಟ್ಲರ್ ಟ್ಯಾಂಕ್. ಸೊ ನಾವು ಡಿಸೈನ್ ಮಾಡ್ತಾ ಇರೋದು ಮೊದಲು ಬಂದುಬಿಟ್ಟು ಸೆಟ್ಲರ್ ಮತ್ತು ಫಿಲ್ಟರ್ ಫಿಟ್ ಸಪ್ರೇಟ್ ಟ್ಯಾಂಕ್ ಇತ್ತು. ಸೊ ಇವಾಗ ಈ ಪ್ಲ್ಯಾನ್ ಏನಂದರೆ, ಡ್ಯೂ ಟು ಸ್ಪೇಸ್ ರಿಕ್ವೈರ್ಮೆಂಟ್, ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲ್ಗಡೆ, ನಾವು ಸಿವಿಲ್ ವರ್ಕ್ ರಿಕ್ವೈರ್ಮೆಂಟ್ ಮೇಲ್ಗಡೆ, ಕಾಸ್ಟ್ ಕೂಡ ಎಲ್ಲ 3 ನೋಡಿ, ಸೊ ಇದು ಕನ್ವರ್ಟ್ ಇಂಟು ಸೆಟ್ಲರ್ ಫಿಲ್ಟರ್ ಫಿಟ್ ಟ್ಯಾಂಕ್ ಅಂತ, ಅಥವಾ ಸೆಟ್ಲರ್ ಎಫ್ಲುಯೆಂಟ್ ಟ್ಯಾಂಕ್ ಅಂತ ಕರಿತೀವಿ. ಸೊ ಇದು ಏನು ಯೂಸ್ ಆಗುತ್ತೆ, ಈ ಟ್ಯಾಂಕಿಂದ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೀಸರ್ಕ್ಯುಲೇಷನಲ್ಲಿ ವಾಟರ್ ರೀಸರ್ಕ್ಯುಲೇಟ್ ಆಗುತ್ತೆ 4 hours. ಈ 4 hours ರೀಸರ್ಕ್ಯುಲೇಷನ್ ಆಗಿದ್ದು ವಾಟ್ರು ಸೇಮ್ ಅವಾಗ ಏನು ಮಾಡ್ತಾನೆ, ಇಲ್ಲಿ ಫ್ಯಾನ್ ಇರುತ್ತೆ, ಇದು ಡೆಪ್ತ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಯಾನು ಅದು ಡ್ರಾಯಿಂಗ್ ತೊಗೊಂಡು ಈ ರೀಸರ್ಕ್ಯುಲೇಷನ್ ಇರ್ತಕ್ಕಂಥ ವಾಟರ್ 4 hours ಆದಮೇಲೆ ಆ ವಾಟ್ರು ತಿರ್ಗಾ ಟ್ರಾನ್ಸ್ಫರ್ ಮಾಡ್ಬೇಕು. ಹೆಂಗೆ SBR ಡಿಕೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಥವಾ ಡಿಕೆಂಟ್ ವಾಲ್ ಇಟ್ಕೊಂಡು ಇಲ್ಲಿ ನಮಗೆ ಪಂಪ್ ಇರ್ತವೆ. ಈ ಪಂಪು ಯಾವುದು ಸೆಟ್ಲರ್ ಟ್ರಾನ್ಸ್ಫರ್ ಪಂಪ್ ಆನ್ ಮಾಡಿದ್ರೆ ಸೆಟ್ಲರ್ ಎಫ್ಲುಯೆಂಟ್ ಟ್ಯಾಂಕಿಗೆ ಬರುತ್ತೆ. ಈ ಸೆಟ್ಲರ್ ಎಫ್ಲುಯೆಂಟ್ ಅಥವಾ ಸೆಟ್ಲರ್ ಫಿಲ್ಟರ್ ಫಿಟ್ ಟ್ಯಾಂಕಲ್ಲಿ ಬಂದು ವಾಟರ್ ಏನು ಮಾಡುತ್ತೆ, ಇಲ್ಲಿ ನಾವು ಸೆಟ್ಟಿಂಗ್ಸ್ ಮಾಡ್ತೀವಿ. ಈಗ ಇಲ್ಲಿ ಬಿಟ್ಟರೆ ಸ್ಲಜ್ ಎಲ್ಲ ಬಿದ್ದು ವಾಟ್ರನ್ನ ಇದೇನು ಮಾಡುತ್ತೆ, ಕ್ಲಾರಿಟಿ ಆಫ್ ವಾಟರ್ ಎಲ್ಲ ಮಿಕ್ಸ್ ಮಾಡುತ್ತೆ ಸ್ಲಜ್ ಎಲ್ಲ. ಸೊ ಅದಕ್ಕೆ ಡೌನ್ ಬಿಟ್ಟರೆ ಸ್ಲಜ್ ಕೆಳಗೆ ಹೋಗುತ್ತೆ, ಇಲ್ಲೇ ಸೆಡಿಮೆಂಟೇಷನ್ ಪ್ರೋಸೆಸ್ ತೊಗೊಳುತ್ತೆ. ಈ ಸೆಡಿಮೆಂಟೇಷನ್ ಪ್ರೋಸೆಸ್ ಅಂದರೆ ಏನು, ಈ ಸ್ಲಜ್ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ವಾಟರ್ ಮಾತ್ರ ಮೇಲ್ಗಡೆ ಬರುತ್ತೆ. ಸೊ ಅದಕ್ಕೆ ನಾನು ಈ ಪಂಪ್ ಕೆಳಗೆ ಇಕ್ಕಿದ್ದೀನಿ, ಈ ಪಂಪ್ ಮೇಲ್ಗಡೆ ಇಕ್ಕಿದ್ದೀನಿ. ಓಕೆನಾ, ಇದರಲ್ಲಿ ಟೋಟಲ್ 4 ಪಂಪ್ಸ್ ಬರ್ತವೆ. 2 sets ಆಫ್ ಪಂಪ್ ಈಸ್ ಕಾಲ್ಡ್ ಸ್ಲಜ್ ಪಂಪ್ಸ್, 2 sets ಆಫ್ ಪಂಪ್ಸ್ ಈಸ್ ಕಾಲ್ಡ್ ಫಿಲ್ಟರ್ ಫಿಟ್ ಪಂಪ್ಸ್. ವಾಟ್ ಇಸ್ ದ ಯೂಸ್ ಆಫ್ ಸ್ಲಜ್ ಪಂಪ್? ಈ ಸೆಡಿಮೆಂಟೇಷನ್ ಆಗಿರ್ತಕ್ಕಂಥ ಈ ಸ್ಲಜ್ಜು ಕೆಳಗಡೆ ಬರುತ್ತಲ್ಲ, ಈ ಲೆವೆಲಿಗೆ ವಾಟರ್ ತೊಗೊಂಡು ಈ ಲೆವೆಲ್ ವಾಟರ್ ಖಾಲಿ ಮಾಡಬೇಕು ಅವರು. ಅವ್ನು ತಿರ್ಗಾ ಕಲೆಕ್ಷನ್ ಟ್ಯಾಂಕಿಂದ ತೊಗೋತಾನೆ, ಮತ್ತೆ ಫಿಲ್ ಸ್ಟಾರ್ಟ್ ಮಾಡ್ತಾರೆ, ಮದೇ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಡ್ ಏನು ಮಾಡಬೇಕು, ಈ ವಾಟರ್ ಖಾಲಿ ಮಾಡ್ತಾನೆ, ಈ ವಾಟರ್ ಇಲ್ಲಿ ಬರುತ್ತೆ. ಈ ವಾಟ್ರಲ್ಲಿ ಬಂದು ಬಿದ್ದ ತಕ್ಷಣ ಫಸ್ಟ್ ಅವ್ನು ಮಾಡೋದು ಸ್ಲಜ್ ಪಂಪ್ ಆನ್ ಮಾಡ್ತಾನೆ. ಏನಾದರೂ ಸ್ಲಜ್ ಇದ್ದರೆ, ವಾಟ್ ಎವರ್ ದ ರೆಡ್ ಸೆಟ್ಲಿಂಗ್ ಸ್ಲಜ್, ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಅಗೇನ್ ಕಲೆಕ್ಷನ್ ಟ್ಯಾಂಕ್. ನಿಮ್ಗೆ ಯಾಕೆ ತೋರಿಸಿದ್ದೀನಿ, ಬ್ಯಾಕ್ ವಾಶ್ ಅಂದರೆ ಬ್ಯಾಕ್ ಟು ಕಲೆಕ್ಷನ್ ಟ್ಯಾಂಕ್, ಬ್ಯಾಕ್ ವಾಶ್ ಅಂತ ಕರಿತೀವಿ. ಸೊ ಇದು ಬಂದುಬಿಟ್ಟು ಕಲೆಕ್ಷನ್ ಟ್ಯಾಂಕಿಗೆ ಬರುತ್ತೆ. ಸೇಮ್ ಅದನ್ನೇ ತಿರ್ಗಾ ಟ್ರಾನ್ಸ್ಫರ್, ಅದನ್ನೇ ನಾವು ಡೈರೆಕ್ಟ್ ಮತ್ತೆ ಕನ್ವರ್ಟ್ ಇಂಟು ದ ವಾಟರ್ನ ಕನ್ವರ್ಟ್ ಮಾಡ್ತೀವಿ. ಸೇಮ್ ಅದೇ ಪ್ರಾಸೆಸ್ನ ತಿಳಿದು ಕ್ಲಾರಿಟಿ ತರಿಸ್ಬಿಟ್ಟು. ಇವಾಗ ಸೆಟ್ಲರ್ ಎಫ್ಲುಯೆಂಟ್ ಟ್ಯಾಂಕಲ್ಲಿ, ಸೆಟ್ಲರ್ ಎಫ್ಲುಯೆಂಟ್ ಟ್ಯಾಂಕಾಗಿ ಸೇಮ್ ಸ್ಲಜ್ ಪಂಪ್ ಏನೈತೆ ಅಂತ ಗೊತ್ತು. ಸ್ಲಜ್ ಪಂಪ್ ಜಾಸ್ತಿ ಯೂಸ್ ಮಾಡಲ್ಲ, ಓನ್ಲಿ ಸ್ಲಜ್ ಇದ್ದರೆ ಮಾತ್ರ. ಸ್ಲಜ್ ಹೆಂಗೆ ತಿಳ್ಕೊಬೇಕು ಅಂತಂದರೆ, ನೀವು ಒಂದು ಸರಿ ಆನ್ ಮಾಡಿದಾಗ ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೆಪ್ತಾಗಿ ಯಾವ ಥರ ಕಾಣುತ್ತೆ ಅಂತ. ಫಿಲ್ಟರ್ ಫಿಟ್ ಟ್ಯಾಂಕಲ್ಲಿ 2 ಪಂಪ್ ಇದ್ದಾವೆ. ಈ ಫಿಲ್ಟರ್ ಪೆಡೆಸ್ಟಲ್ ಏನಕ್ಕೆ ಹೈಟ್ ಮಾಡಿದ್ದೀನಪ್ಪ ಅಂದರೆ, ಈ ಸ್ಲಜ್ ಇರ್ತದಲ್ವ, ನಾನು ಪಿಟ್ ಕೊಟ್ಟಿರಲ್ಲ ಅಂತ ಇಟ್ಕೊಳ್ಳಿ, ಪಿಟ್ ಕೊಟ್ಟಿಲ್ಲ ವೈ ಪಿಟ್, ಆ ಪಿಟ್ ಹತ್ರ ಅದು ಏನೋ ಪಂಪಿಟ್ ಎಷ್ಟು ಅಂತ ಅದು ಹೇಳ್ತೀನಿ ನಿಮಗೆ. ಪಿಟ್ ಕೊಟ್ಟಿಲ್ಲ ಅಂದರೆ ಸ್ಲಜ್ಜಲ್ಲಿ ಇಲ್ಲಿ ಸೆಟ್ಲ್ ಆಗುತ್ತೆ. ನಾನು ಫಿಲ್ಟರ್ ಫಿಟ್ ಟ್ಯಾಂಕ್ ಏನಾದ್ರೆ ಇಲ್ಲಿ ಕೆಳಗಡೆ ಇದ್ದರೆ ಇದನ್ನು ಸ್ಲಜ್ ತೊಗೊಂಡು ಹೋಗ್ಬಿಡ್ತೀವಿ. ಈ ಸ್ಲಜ್ ತೊಗೊಂಡ್ರೆ ಇದೆಲ್ಲ ಸ್ಟಾಕ್ ಆಗಿಬಿಡ್ತದೆ. ಈಗ ಸ್ಟಾಕ್ ಆಗಿದ್ರೆ ಸ್ಮೆಲ್ ಬರುತ್ತೆ, ಸ್ಮೆಲ್ ಬಂದರೆ ಸಾಲಿಡ್ಸ್ ಬರ್ತವೆ. ಸಾಲಿಡ್ಸ್ ಬಂತಂದರೆ ಕರೆಕ್ಟಾಗಿ ವಾಟರ್ ಕ್ವಾಲಿಟಿ ಬರೋಲ್ಲ, ಅವಾಗ ಪಾರ್ಟಿಕಲ್ಸ್ ಜಾಸ್ತಿ ಆಗ್ತದೆ. ಸೊ ಇದು ಕಾರಣಕ್ಕೋಸ್ಕರ ನಾವು ಕೊಟ್ಟಿದ್ದು ಪೆಡೆಸ್ಟಲ್ ಅಂತ, ಅಂದರೆ ಸ್ಕ್ವಯರ್ ಬಾಕ್ಸ್ ಒಂದು ಕಾಲಮ್ ಟೈಪ್ ಹಾಫ್ ಕಾಲಮ್ ಮಾಡಿ, ಇದು ಡೈಮೆನ್ಷನ್ ಡಿಪೆಂಡ್ ಅಪಾನ್ ದ ವೇರಿ ಆಫ್ KLD ಆಗುತ್ತೆ. ಇದ್ರ ಮೇಲೆ 2 ಪಂಪ್ ಇಕ್ಕಿ
ಇದು ಓನ್ಲಿ ಕ್ಲಾರಿಟಿ ಆಫ್ ವಾಟರ್ ಮಾತ್ರ ತೊಗೊಳುತ್ತೆ. ಓಕೆ, ಅದು ಯಾವ ಥರ ತೊಗೊಳುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಓನ್ಲಿ ಸ್ಲಜ್ಜು, ಈ ಸೆಟಲ್ ಸ್ಲಜ್ ತೊಗೊಳ್ಳಲ್ಲ. ಈ ಕ್ಲಾರಿಟಿ ಆಫ್ ವಾಟರ್ ಈ ಲೆವೆಲ್ ಮಾತ್ರ ತೊಗೊಳುತ್ತೆ. ಈ ವಾಟರ್ ಎಲ್ಲಿಗೆ ಹೋಗುತ್ತೆ? ಫಸ್ಟ್ ಬಂದುಬಿಟ್ಟು ಪ್ರೆಷರ್ ಸ್ಯಾಂಡ್ ಫಿಲ್ಟರ್. ಸೊ ವಾಟ್ ಇಸ್ PSF? ಪ್ರೆಷರ್ ಸ್ಯಾಂಡ್ ಫಿಲ್ಟರ್. ಇನ್ನೊಂದು MFE ಮಲ್ಟಿಫೋರ್ಟ್ ವ್ಯಾಲ್ವ್. ಇದು ಯಾವ ಥರ ರನ್ ಮಾಡಬೇಕು, ಏನಿದು, ಇದರದೆಲ್ಲ ಹೇಳ್ಕೊಡ್ತೀನಿ. ಜಸ್ಟ್ ಡ್ರಾಯಿಂಗ್. ಈ ಪ್ರೆಷರ್ ಸ್ಯಾಂಡ್ ಫಿಲ್ಟರಲ್ಲಿ ಬಂದು ಈ ಥರ ಒಂದು ಲೈನ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ 2 ಟೈಪ್ಸ್ ಬರ್ತವೆ. ಬ್ಯಾಕ್ ವಾಶ್ ಮಾಡೋದು ಯಾವ ಥರ, ರಿನ್ಸ್ ಮಾಡೋದು ಯಾವ ಥರ, ಸರ್ವಿಸಲ್ಲಿ ಬಿಡೋದು ಯಾವ ಥರ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮ್ PSF ಇಂದ ವಾಟರ್ ಟ್ರಾನ್ಸ್ಫರ್ ಆಗಿ ACF ಬರುತ್ತೆ. ಸೇಮ್ ACFಲ್ಲಿ ಏನಾಗುತ್ತೆ, PSFಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಇದರಲ್ಲಿ ಬೇರೆ ರಿಮೂವ್ ಕ್ಯಾರೆಕ್ಟರ್ಸ್ ಇದೆ, ಇದರಲ್ಲಿ ಕ್ಯಾರೆಕ್ಟರ್ಸ್ ಬೇರೆ ರಿಮೂವ್ ಮಾಡುತ್ತೆ. ಇದರಲ್ಲಿ ಸಾಯಿಲ್ ಫಿಲ್ಲಿಂಗ್ ಇರುತ್ತೆ, ಮೀಡಿಯಾ ಫಿಲ್ಲಿಂಗ್. ಸೊ ಲೇಯರ್ ಬೈ ಲೇಯರ್ ಮೀಡಿಯಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಥರ ಫಿಲ್ಲಿಂಗ್ ಮಾಡ್ತಾರೆ, SMM, ಪೆಬ್ಬಲ್ಸು, ಗ್ರ್ಯಾಬಲ್ಸು, ಕಾರ್ಬನ್ನು, ಸ್ಯಾಂಡು, ಅದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ, ಅದಕ್ಕೆ ಯಾವ್ಯಾವ ಲೇಯರಲ್ಲಿ ಯೂಸ್ ಮಾಡ್ತಾರೆ, ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಇದರಲ್ಲಿ ಕೂಡ PSF ಅಂದರೆ ಪ್ರೆಷರ್ ಸ್ಯಾಂಡ್ ಫಿಲ್ಟರ್, ACF ಅಂದರೆ ಆ್ಯಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್. ಇವಾಗ ಇದರಿಂದ ಕೂಡ ಒಂದು ಬ್ಯಾಕ್ ವಾಶ್ ಲೈನ್ ಅಂತ ಹೋಗಬೇಕು. ಯಾಕಂದರೆ ಮೀಡಿಯಾದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ಸ್ಲಜ್ಜು ಮತ್ತೆ ರಿಟರ್ನ್ ಹೊಡೆದ್ರೆ ತಿರ್ಗಾ ಮತ್ತೆ ಕಲೆಕ್ಷನ್ ಟ್ಯಾಂಕಿಗೆ ಬರುತ್ತೆ. ಸೊ ಇದರಲ್ಲಿ ಕೂಡ ಬ್ಯಾಕ್ ವಾಶ್ ಲೈನ್ ಅಂತ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಈ PSF ACF ಇಂದ ವಾಟರ್ ಇದ್ದಾಗಿ ಟ್ರಾನ್ಸ್ಫರ್ ಆಗಿ DP ಅಂದೆ. ವಾಟ್ ಇಸ್ DP? ಡೋಸಿಂಗ್ ಪಂಪ್ ಅಂದರೆ ಕ್ಲೋರಿನ್ ಡೋಸಿಂಗ್. ಇವಾಗ ನಾವು ಡಿಸ್ಇನ್ಫೆಕ್ಷನ್, ಈಗ ಏನಾದರೂ ವೈರಸಸ್ಸು, ಸೊ ಯಾವುದಾದ್ರೂ ಪ್ಯಾಥೋಜನ್ ವೈರಸ್ ಇದ್ದರೆ ಅದು ಸತ್ತು ಹೊಡಿಯೋಕ್ಕೆ ಅದಕ್ಕೆ ಇದು ಮಾಡೋಕ್ಕೆ ಡೋಸಿಂಗ್ ಪಂಪ್ ಅಂತ ಕೊಟ್ಟಿದ್ದೀವಿ. ಡೋಸಿಂಗ್ ಪಂಪ್ ಕ್ಲೋರಿನ್ ಡೋಸಿಂಗ್ ಯೂನಿಟ್ ಮೀನ್ಸ್ 1 ಡ್ರಮ್ ಇರುತ್ತೆ. ಅದರಿಂದ ಸಕ್ಷನ್ ಇನ್ಲೆಟ್ ಕೊಡ್ತಾರೆ. ಈ ಸಕ್ಷನ್ನಿಂದ ಡೋಸಿಂಗ್ ಪಂಪ್ ಸಕ್ ಮಾಡಿ ಸೊ PPM ಅಂತ ಎಷ್ಟು ಅಂತ ಹೇಳ್ತೀನಿ. ಎಷ್ಟು ಲೀಟ್ರ್ ಆಗಬೇಕು ಟ್ರೀಟೆಡ್ ವಾಟರ್ ಟ್ಯಾಂಕಿಗೆ ಎಷ್ಟು ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ ವಿಲ್ ಕನೆಕ್ಟ್ ಟು ದ ಕಾರ್ಬನ್ ಔಟ್ಲೆಟಿಗೆ ಕೊಟ್ಟಿರ್ತಾರೆ. ಈ ಕಾರ್ಬನ್ ಔಟ್ಲೆಟಿಂದ ಡೈರೆಕ್ಟಾಗಿ ಎಲ್ಲಿ ಬೀಳುತ್ತೆ? ಫೈನಲ್ ಟ್ಯಾಂಕ್. ದಿಟ್ ಈಸ್ ಕಾಲ್ಡ್ ಟ್ರೀಟೆಡ್ ವಾಟರ್ ಟ್ಯಾಂಕ್. ಈ ಟ್ರೀಟೆಡ್ ವಾಟರ್ ಟ್ಯಾಂಕಿಂದ ಅವನು ಫ್ಲಶಿಂಗ್ ಆದರೂ ಯೂಸ್ ಮಾಡ್ಕೋಬೋದು ಅಥವಾ ಗಾರ್ಡನಿಂಗ್ ಆದರೂ ಯೂಸ್ ಮಾಡ್ಕೋಬೋದು. ಸೊ ಇದು ಇವತ್ತಿನ ಕ್ಲಾಸು. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಲೆಜೆಂಡ್ಸ್ ಯಾವ ಥರ ಇರುತ್ತಂತ. BSC ಅಂದರೆ ಬಾಸ್ಕಿನ್ ಚೇಂಬರ್, USB ಅಂದರೆ ಅಫ್ಲೋ ಎನ್ರೋಬಿಕ್ ಸ್ಲಜ್ ಬ್ಲ್ಯಾಂಕೆಟ್ ರಿಯಾಕ್ಟರ್, PSF ಪ್ರೆಷರ್ ಸ್ಯಾಂಡ್ ಫಿಲ್ಟರ್, ACF ಆ್ಯಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್, NRV ನಾನ್ ರಿಟರ್ನ್ ವ್ಯಾಲ್ವ್, MFE ಮಲ್ಟಿಫಂಕ್ಷನ್ ವ್ಯಾಲ್ವ್, CLD ಕ್ಲೋರಿನ್ ಡೋಸಿಂಗ್ ಸಿಸ್ಟಮ್, DP ಡೋಸಿಂಗ್ ಪಂಪ್. ಸೊ ಮೀಡಿಯಾ ಯಾವುದು? ಬಯೋಮೀಡಿಯಾ ನಾಜಲ್ಸು. ನಿಮಗೆ ಹೇಳಿದ್ದೆ ಯಾವ ಥರ ಅಂತ. ಸೊ ಕ್ಲಾಸ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. We'll see you on next class.